ನೂರಾರು ಕ್ರೀಡೆಗಳಿವೆ, ಸಾವಿರಾರು ಬಗೆಯ ಆಟಗಳಿವೆ. ಬಟ್ ಭಾರತದಲ್ಲಿ ಕ್ರಿಕೆಟ್ಗೆ ಇರುವಷ್ಟು ಕ್ರೇಜ್ ಮತ್ಯಾವ ಕ್ರೀಡೆಗೂ ಇಲ್ಲ. ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ತಂದುಕೊಟ್ಟ ಅದೆಷ್ಟೋ ಗೇಮ್ಸ್ ಕೂಡ ಸದ್ದು ಮಾಡಲ್ಲ. ಜಗತ್ತಿನ ಎರಡನೇ ಅತಿ ಜನಪ್ರಿಯ ಆಟವಾಗಿರೋ ಕ್ರಿಕೆಟ್ನಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿವೆ. ಅದರಲ್ಲೂ ಒಬ್ಬ ಆಟಗಾರನಿಗೆ ಜಗದ್ವಿಖ್ಯಾತಿಯನ್ನು ತಂದುಕೊಡುವ ಬ್ಯಾಟ್ ಬಗ್ಗೆ ನಿಮಗೆ ಅಚ್ಚರಿ ಮೂಡಿಸೋ ರಹಸ್ಯಗಳಿವೆ. ಫ್ಯಾನ್ಸ್ ಕೂಡ ತಮ್ಮಿಷ್ಟದ ಪ್ಲೇಯರ್ ಬಳಸೋ ಬ್ಯಾಟ್ ಬಗ್ಗೆ ಜಾಸ್ತಿ ಕ್ಯೂರಿಯಸ್ ಆಗಿರ್ತಾರೆ. ಜಗಮೆಚ್ಚಿದ ಕ್ರೀಡೆಯಲ್ಲಿ ದಾಂಡಿಗರು ಬಳಸುವ ಬ್ಯಾಟ್ಗಳನ್ನು ಹೇಗೆ ತಯಾರಿಸ್ತಾರೆ, ಯಾವ ಮರದ ಕಟ್ಟಿಗೆಯನ್ನು ಬಳಸ್ತಾರೆ, ಅಂತಾರಾಷ್ಟ್ರೀಯ ಕ್ರಿಕೆಟಿಗರ ಕೈನಲ್ಲಿರುವ ಬ್ಯಾಟ್ನ ಬೆಲೆ ಎಷ್ಟು, ಹೀಗೆ ಒಂದಷ್ಟು ರೋಚಕ ಮಾಹಿತಿಗಳನ್ನು ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕ್ರಿಕೆಟ್ ವಿಶ್ವದ ಮೋಸ್ಟ್ ಪಾಪ್ಯುಲರ್ ಕ್ರೀಡೆಗಳಲ್ಲಿ ಒಂದು. ಇಂಗ್ಲೆಂಡ್ನಲ್ಲಿ ಹುಟ್ಟಿದ್ರೂ ಕೂಡ ಭಾರತದಲ್ಲಿ ಅತಿ ಹೆಚ್ಚು ಪ್ರಸಿದ್ಧಿ ಪಡ್ಕೊಂಡಿದೆ. ಅಷ್ಟೇ ಅಲ್ಲ, ಶ್ರೀಮಂತ ಕ್ರೀಡೆ ಕೂಡ ಆಗಿ ಜಗತ್ತಿನಾದ್ಯಂತ ವ್ಯಾಪಿಸಿಕೊಂಡಿದೆ. ಇಂಥ ಆಟದಲ್ಲಿ ಬಳಸೋ ಬ್ಯಾಟ್ ಬಗ್ಗೆ ಕುತೂಹಲಕಾರಿ ಅಂಶಗಳಿವೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 2 ಬಗೆಯ ಬ್ಯಾಟ್ಗಳನ್ನು ಬಳಕೆ ಮಾಡಲಾಗುತ್ತೆ. ಇವುಗಳನ್ನು ಕಾಶ್ಮೀರಿ ವಿಲೋ ಮತ್ತು ಇಂಗ್ಲಿಷ್ ವಿಲೋ ಎಂದು ಕರೆಯಲಾಗುತ್ತೆ. ಈ 2 ಬ್ಯಾಟ್ಗಳಿಗೆ ಬಳಸಲಾಗುವ ಮರ ಮಾತ್ರ ಒಂದೇ, ಅದಕ್ಕೆ ವಿಲೋ ಅಂತಾರೆ. ಈ ಮರದ ಕಟ್ಟಿಗೆಯಿಂದಲೇ ಬ್ಯಾಟ್ ತಯಾರಾಗುತ್ತೆ. ವಿಲೋ ಮರಗಳನ್ನು ಭಾರತದ ಕಾಶ್ಮೀರ ಮತ್ತು ಇಂಗ್ಲೆಂಡ್ನಲ್ಲಿ ಅತಿ ಹೆಚ್ಚಾಗಿ ಬೆಳೆಯಲಾಗುತ್ತೆ. ವಿಶೇಷ ಅಂದರೆ ಈ 2 ಪ್ರದೇಶಗಳು ಮಾತ್ರ ವಿಲೋ ಮರ ಬೆಳೆಯೋಕೆ ಅತ್ಯುತ್ತಮ ಪ್ರದೇಶಗಳಾಗಿವೆ. ಸೊ ಇಂಥ ಮರದಿಂದ ತಯಾರಾಗೋ ಬ್ಯಾಟ್ಗಳಿಗೆ ಬಂಗಾರದ ಬೆಲೆ ಕೂಡ ಇದೆ. ಅಷ್ಟಕ್ಕೂ ಈ ಕ್ರಿಕೆಟ್ನಲ್ಲಿ ದುಬಾರಿ ಬೆಲೆಯ ಬ್ಯಾಟ್ಗಳನ್ನು ಬಳಸಿರುವ ಆಟಗಾರರು ಯಾರು ಮತ್ತು ಬ್ಯಾಟ್ನ ಬೆಲೆ ಎಷ್ಟು ಅನ್ನೋ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನೇ ಹೇಳ್ತಾ ಹೋಗ್ತೇನೆ ನೋಡಿ. 11 ಲಕ್ಷ ರೂಪಾಯಿ ಬೆಲೆಯ ಬ್ಯಾಟ್ ಬಳಸ್ತಾ ಇದ್ರು ರಿಚರ್ಡ್ಸ್. ಸರ್ವಶ್ರೇಷ್ಠ ಕ್ರಿಕೆಟ್ ದಿಗ್ಗಜ ಅಂತಾನೆ ಕರೆಸಿಕೊಳ್ಳೋ ಆಟಗಾರ ವೆಸ್ಟ್ ಇಂಡೀಸ್ನ ಸರ್ ವಿವಿಯನ್ ರಿಚರ್ಡ್ಸ್. ಕ್ರಿಕೆಟ್ ಲೋಕದಲ್ಲಿ ಹಲವು ದಾಖಲೆಗಳನ್ನು ಬರೆದಿರುವ ಶ್ರೇಷ್ಠ ಆಟಗಾರ. ಈ ಲೆಜೆಂಡರಿ ಪ್ಲೇಯರ್ ಕ್ರಿಕೆಟ್ನಲ್ಲಿ ಗ್ರೇ ನಿಕೋಲ್ಸ್ ಲೆಜೆಂಡ್ ಗೋಲ್ಡ್ ಹೆಸರಿನ ದುಬಾರಿ ಬ್ಯಾಟನ್ನು ಬಳಸ್ತಾ ಇದ್ರು. ಇಂಗ್ಲಿಷ್ ವಿಲೋ ಕಟ್ಟಿಗೆಯಿಂದ ತಯಾರಿಸುವ ಈ ಬ್ಯಾಟ್ನ ಬೆಲೆ $14,000 ಆಗಿತ್ತು. ಅಂದರೆ ಭಾರತೀಯ ಕರೆನ್ಸಿ ಪ್ರಕಾರ 11,74,333 ರೂಪಾಯಿಗಳು. ಕ್ರಿಕೆಟ್ನಲ್ಲಿ ಇಷ್ಟು ಕಾಸ್ಟ್ಲಿ ಬ್ಯಾಟ್ ಬಳಸಿರೋದು ರಿಚರ್ಡ್ಸ್ ಒಬ್ರೆ. ಹಾಗೆ ಆಸ್ಟ್ರೇಲಿಯಾದ ಟಾಪ್ ಬ್ಯಾಟರ್ ಸ್ಟೀವ್ ಸ್ಮಿತ್ ಕೂಡ ಕ್ರಿಕೆಟ್ನಲ್ಲಿ ದುಬಾರಿ ಬೆಲೆಯ ಬ್ಯಾಟ್ ಬಳಸ್ತಾ ಇದ್ರು. ಇವರು NB ಅಂದ್ರೆ ನ್ಯೂ ಬ್ಯಾಲೆನ್ಸ್ ಹೆಸರಿನ ಬ್ಯಾಟ್ ಬಳಸ್ತಾ ಇದ್ದು ಇದರ ಬೆಲೆ 11 ಲಕ್ಷ ರೂಪಾಯಿಗೂ ಕೂಡ ಹೆಚ್ಚಾಗಿದೆ. ಯೂನಿವರ್ಸಲ್ ಬಾಸ್ ಕ್ರಿಸ್ ಗೇಲ್ ಬ್ಯಾಟ್ ಬೆಲೆ ಎಷ್ಟು? ಯೂನಿವರ್ಸಲ್ ಬಾಸ್ ಅಂತಾನೆ ಕರೆಸಿಕೊಳ್ಳೋ ದೈತ್ಯ ದಾಂಡಿಗ ಕ್ರಿಸ್ ಗೇಲ್ ಬ್ಯಾಟಿಂಗ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ನಿಂತಲೇ ಸ್ಟೇಡಿಯಂ ಆಚೆಗೂ ಕೂಡ ಬಾಲ್ ಅಟ್ಟುವ ಸಾಮರ್ಥ್ಯ ಅವರಲ್ಲಿದೆ. ಸೊ ಇಂಥ ಗೇಲ್ ಬಳಸೋ ಬ್ಯಾಟ್ ಬಗ್ಗೆ ಕೂಡ ಕೆಲವರಿಗೆ ಕುತೂಹಲ ಇರುತ್ತೆ. ತಮ್ಮ ಸ್ಫೋಟಕ ಬ್ಯಾಟಿಂಗ್ನಿಂದಲೇ ಕ್ರಿಕೆಟ್ನಲ್ಲಿ ಹಲವಾರು ದಾಖಲೆಗಳನ್ನು ಬರೆದಿರುವ ಗೇಲ್ IPLನಲ್ಲಿ ಅತಿ ಹೆಚ್ಚು ರನ್ ಅಂದ್ರೆ 175 ರನ್ ಗಳಿಸಿದ್ರು. ಈ ರೆಕಾರ್ಡ್ ಈಗಲೂ ಕೂಡ ಗೇಲ್ ಹೆಸರಲ್ಲೇ ಇದೆ. ಈ ದೈತ್ಯ ಬ್ಯಾಟರ್ ಕ್ರಿಕೆಟ್ನಲ್ಲಿ ಸ್ಪಾರ್ಟನ್ ಹೆಸರಿನ ಬ್ಯಾಟ್ ಬಳಸ್ತಾ ಇದ್ದು ಇದರ ಬೆಲೆ 1 ಲಕ್ಷ ರೂಪಾಯಿ ಇದೆ. ಭಾರತೀಯರ ಪೈಕಿ ಹಾರ್ದಿಕ್ ಪಾಂಡ್ಯ ಬಳಸುವ ಬ್ಯಾಟ್ ದುಬಾರಿ. ಇನ್ನು ಭಾರತೀಯ ಆಟಗಾರರ ಪೈಕಿ ಅತಿ ಹೆಚ್ಚು ದುಬಾರಿ ಬೆಲೆಯ ಬ್ಯಾಟ್ ಬಳಸ್ತಾ ಇರೋದು ಯಾರು ಅಂತ ನಿಮಗೆಲ್ಲ ಪ್ರಶ್ನೆ ಇರಬಹುದು. ಇದಕ್ಕೆ ಉತ್ತರ ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ. ಕಳೆದ T20 ವಿಶ್ವಕಪ್ನಲ್ಲಿ ಅತ್ಯುತ್ತಮ ಪ್ರದರ್ಶನ ತೋರಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದ ಪಾಂಡ್ಯ ಶ್ರೀಮಂತ ಕ್ರಿಕೆಟರ್ಗಳಲ್ಲಿ ಒಬ್ರು. ಹಾರ್ದಿಕ್ ಪಾಂಡ್ಯ ದುಬಾರಿ ಬೆಲೆಯ ಕಾರು, ಬಂಗ್ಲೆ ಮಾತ್ರವಲ್ಲದೆ ಬ್ಯಾಟ್ ಕೂಡ ಹೊಂದಿದ್ದಾರೆ. ವರದಿಗಳ ಪ್ರಕಾರ ಹಾರ್ದಿಕ್ ಪಾಂಡ್ಯ ಕ್ರಿಕೆಟ್ನಲ್ಲಿ SG ಅಂದ್ರೆ ಸಾನ್ಸೆರ್ಲಿಂಗ್ ಗ್ರೀನ್ಲ್ಯಾಂಡ್ ಹೆಸರಿನ ಬ್ಯಾಟ್ ಅನ್ನು ಬಳಸ್ತಾರೆ. ಇದರ ಬೆಲೆ 1,79,999 ರೂಪಾಯಿಗಳು. ವಿರಾಟ್ ಕೊಹ್ಲಿ, ಸೂರ್ಯ ಬಳಸುವ ಬ್ಯಾಟ್ ಕೂಡ ಕಾಸ್ಟ್ಲಿ. ಟೀಮ್ ಇಂಡಿಯಾದ ರನ್ ಮಿಷನ್ ಹಿಂದೆ ಖ್ಯಾತಿ ಪಡೆದಿರುವ ವಿರಾಟ್ ಕೊಹ್ಲಿ ಕೂಡ ಕ್ರಿಕೆಟ್ನಲ್ಲಿ ದುಬಾರಿ ಬೆಲೆಯ ಬ್ಯಾಟ್ ಬಳಸುವ ಆಟಗಾರರಾಗಿದ್ದಾರೆ. ಇವರು ಬಳಸುವ ಬ್ಯಾಟ್ 77,000 ರೂಪಾಯಿದಾಗಿದೆ. ಹಾಗೆ ಭಾರತದ ಸ್ಫೋಟಕ ಬ್ಯಾಟರ್ ಮತ್ತು T20 ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಕೂಡ ಹೆಚ್ಚಿನ ಬೆಲೆಯ ಬ್ಯಾಟ್ ಬಳಸ್ತಾರೆ. ಇವರು SS ಹೆಸರಿನ 92,000 ಬೆಲೆಯ ಬ್ಯಾಟ್ ಬಳಕೆ ಮಾಡ್ತಾರೆ. ಇನ್ನು ಆಸ್ಟ್ರೇಲಿಯಾದ ಆರಂಭಿಕ ಬ್ಯಾಟರ್ ಡೇವಿಡ್ ವಾರ್ನರ್ ಕೂಡ ದುಬಾರಿ ಬೆಲೆಯ ಬ್ಯಾಟ್ ಬಳಸುವ ಆಟಗಾರರ ಪಟ್ಟಿಯಲ್ಲಿದ್ದಾರೆ. ಇವರು ಡಿಲಕ್ಸ್ ಸ್ಪೋರ್ಟ್ಸ್ ಕಂಪನಿ ಹೆಸರಿನ 95,000 ರೂಪಾಯಿ ಬೆಲೆಯ ಬ್ಯಾಟ್ ಬಳಸ್ತಾರೆ. ಅಲ್ಲದೆ ಇಂಗ್ಲೆಂಡ್ನ ಆಲ್ರೌಂಡರ್ ಬೆನ್ ಸ್ಟೋಕ್ಸ್ ಕೂಡ ಇದೇ ಬೆಲೆಯ GM ಹೆಸರಿನ ಬ್ಯಾಟ್ ಅನ್ನು ಉಪಯೋಗಿಸ್ತಾರೆ. ಇಂಗ್ಲೆಂಡ್ನ ಸ್ಟಾರ್ ಬ್ಯಾಟರ್ ಜೋಸ್ ಬಟ್ಲರ್ ಕೂಡ ದುಬಾರಿ ಬೆಲೆಯ ಬ್ಯಾಟ್ ಬಳಸ್ತಿದ್ದಾರೆ. ಇವರು ಕುಕುಬುರಾ ಹೆಸರಿನ ಬ್ಯಾಟ್ ಬಳಸ್ತಾ ಇದ್ದು ಇದರ ಬೆಲೆ 97,000 ರೂಪಾಯಿ ಆಗಿದೆ. ಒಟ್ಟಿನಲ್ಲಿ ಕ್ರಿಕೆಟ್ನಲ್ಲಿ ಆಟಗಾರರಂತೆಯೇ ಅವರ ಬ್ಯಾಟ್ಗಳಿಗೂ ಕೂಡ ತುಂಬಾನೇ ಡಿಮ್ಯಾಂಡ್ ಇದೆ. ಅದರಲ್ಲೂ ಕೆಲ ಪ್ಲೇಯರ್ಸ್ ತಮ್ಮಿಷ್ಟದ ಪ್ಲೇಯರ್ನಿಂದ ಬ್ಯಾಟ್ ಅನ್ನ ಗಿಫ್ಟ್ ಆಗಿ ಪಡೆದಿದ್ದಾರೆ. ಅದರಲ್ಲೂ ಕಿಂಗ್ ವಿರಾಟ್ ಕೊಹ್ಲಿ ಅಂತೂ ಈ ಲಿಸ್ಟ್ನಲ್ಲಿ ಟಾಪ್ನಲ್ಲಿದ್ದಾರೆ. ದೇಶೀಯ ಆಟಗಾರರು ಹಾಗೆ ವಿದೇಶಿ ಪ್ಲೇಯರ್ಸ್ ಕೂಡ ವಿರಾಟ್ ಬಳಿ ಬ್ಯಾಟ್ ಅನ್ನು ಉಡುಗೊರೆಯಾಗಿ ಪಡೆದಿದ್ದಾರೆ. ಮೈದಾನದಲ್ಲಿ ಒಬ್ಬ ಆಟಗಾರನ ಸಾಮರ್ಥ್ಯವನ್ನು ಹೊರತರುವ ಬ್ಯಾಟ್ ಕಾಣಿಕೆಯಾಗಿ ಕೂಡ ಅವರ ಮನೆಗಳನ್ನು ಸೇರ್ತಾ ಇರೋದು ವಿಶೇಷ. ನಮಸ್ಕಾರ.